ಬಜಾಜ್ ಫೈನಾನ್ಸ್ ಕಂಪನಿಯಲ್ಲಿ ಪ್ರತಿಯೊಂದು ದಿನವೂ ಇವರುಗಳಿಗೆ ಟಾರ್ಗೆಟ್ಗಳ ಓಟ, ಸಂಖ್ಯೆಗಳ ಆಟ. ರಾಜೇಶ್, ಹರ್ಷಿತ್ ಮತ್ತು ವಿನೋದ್ ಮೂವರು ಹಣ ವಸೂಲಿಗಾರರು. ಮೇಲಧಿಕಾರಿಗಳ ಒತ್ತಡದ ಮೊಡುಬಂಡಿಯಲ್ಲಿ ಇವರು ತಮ್ಮ ಮಾನವೀಯತೆಯನ್ನೇ ಮರೆಯುತ್ತಿದ್ದರು. ಅಕ್ಕ, ನನಗೂ ಟಾರ್ಗೆಟ್ಸ್ ಇದೆ, ನೀವೇನಾದರೂ ತೀರಿಸಿ ಎಂದು ರಾಜೇಶ್ ಮನವಿ ಮಾಡುತ್ತಿದ್ದ. ಹರ್ಷಿತ್ ಮೇಲೆ ಆಕ್ರೋಶ ಸಿಡಿದ ಗ್ರಾಹಕರು, ನಮ್ಮ ನೋವು ನಿಮಗೆ ಗೊತ್ತಾ ಎಂದರು. ವಿನೋದ್ ಕಣ್ಣೆದುರು ಮಗು ಬದ್ದಿಯೊಂದಿಗೆ ತಾಯಿಯ ಕಣ್ಣೀರು ನೋಡಿದಾಗ ಎದೆಯೊಳಗೆ ಏನೋ ಚೂರ್ ಅನಿತು. ರಾಜೇಶ್ ಬಾರ್ ಹತ್ತಿರ ಕುಳಿತು ಟಾರ್ಗೆಟ್ಸ್ ಏನೂ ಬದಲಿಸಿಲ್ಲ, ಬಾಳವನ್ನೇ ತಿನ್ನುತ್ತಿರುವುದನ್ನು ಅರಿತು. ಹರ್ಷಿತ್ ಮನೆಯ ಕುಟೀರದಲ್ಲಿ ಮಕ್ಕಳ ಫೀಸ್ ಕಾಗದ ನೋಡುತ್ತಾ ನಿಶ್ಶಬ್ದನಾದನು. ಸುಗುಣ ಒತ್ತಡದ ಸ್ಮೆಸ್ ನೋಡಿ ಹೆದರಿದ ಕಣ್ಣುಗಳಿಂದಲೇ ನಿರ್ಧಾರವಿಲ್ಲದ ಚಿಹ್ನೆಗಳನ್ನು ಓದುತ್ತಿದ್ದಳು. ಒಂದು ಕ್ಷಣದ ಕೋಪದಲ್ಲಿ ರಾಜೇಶ್ ಗ್ರಾಹಕನ ಫೋನ್ ಕಿತ್ತುಕೊಂಡನು. ದೃಶ್ಯ ವೈರಲ್ ಆಯಿತು. ಹರ್ಷಿತ್ ಮೇಲೆ ಪೊಲೀಸರ ದೂರು ಬಂತು. ಅವನು ಒಂದು ತಪ್ಪಿಗೆ ಬಲಿ. ವಿನೋದ್ ಕಣ್ಣೀರಲ್ಲಿ ಒದ್ದಾದರೂ ತನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸದೇ ಇರಲಿಲ್ಲ. ಹರ್ಷಿತ್ ಮಕ್ಕಳ ಕನಸುಗಳನ್ನು ನೆನೆಸುತ್ತಾ ಮನೆಯಲ್ಲಿ ಕುಳಿತು ನೋವಿನ ಬದಿಯಲ್ಲಿ ಜೀವಿಸುತ್ತಿದ್ದ. ರಾಜೇಶ್ ಹೊಸ ಪಟ್ಟಣದ ವರ್ಗಾವಣೆ ಪತ್ರ ಹಿಡಿದು ಹಳೆಯ ಕಚೇರಿಯ ಕಡೆ ನೋಡಿ ನಿಶ್ಶಬ್ದವಾಗಿ ನಡೆದ. ವಿನೋದ್ ತನ್ನ ಅಂತರಾತ್ಮದ ಮಾತನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುತ್ತಾ ಧೈರ್ಯದಿಂದ ನಿಂತನು. ಒಂದು ಪರಿವರ್ತನೆಯ ಪ್ರಾರಂಭದಂತೆ. ಅವರು ಹಣ ವಸೂಲಿ ಮಾಡುವವರು ಮಾತ್ರವಲ್ಲ, ಒಂದು ಜೀವನ, ಒಂದು ಸಂವೇದನೆ, ಒಂದು ನಿಶ್ಶಬ್ದ ಘರ್ಷಣೆಯ ಪ್ರತೀಕ, ಒತ್ತಡದಿಂದ ಸೃಷ್ಟಿಯಾದ ನಿಶ್ಶಬ್ದ ಯುದ್ಧದ ಸೈನಿಕರು.